ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸುಚಿತ್ರಾ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿರುವಂಥ ಬೆಳ್ಳಿ ಸಾಮಾನುಗಳನ್ನು ತೋರಿಸ್ತಾ ಇದ್ದೀನಿ. ಮೋಸ್ಟ್ಲಿ ಯಾರಾದರೂ ತಗೋಬೇಕು ಅನ್ನೋರಿಗೆ ಒಂದು ಐಡಿಯಾ ಬರುತ್ತೆ, ಯೂಸ್ ಆಗುತ್ತೆ ಅಂತ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಈ ಸಲ ನಾನು ಏನು ತಗೊಂಡಿದ್ದೀನಿ ಅಂತ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಿರೋ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಏನು ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಮೊದಲಿಗೆ ನಾನು ಇಲ್ಲಿ ಬೆಳ್ಳಿ ಮುಖವಾಡ ತಗೊಂಡಿದ್ದೀನಿ. ಇಷ್ಟು ದಿನ ನನ್ನ ಹತ್ರ ಇರಲಿಲ್ಲ, ನಾರ್ಮಲ್ ಮುಖವಾಡ ಯೂಸ್ ಮಾಡ್ತಿದ್ದೆ. ಫಸ್ಟ್ ಟೈಮ್ ಇದು ತಗೊಂಡಿದ್ದು ನೋಡಿದ್ರಲ್ಲ ಅಮ್ಮ ಅವ್ರ ಮುಖ ಹೆಂಗಿದೆ ಅಂದರೆ, ನಾವು ಯಾವಾಗಲೇ ಆಗಲಿ ಮುಖವಾಡ ತಗೊಳ್ಳೋಂಥ ಟೈಮಲ್ಲಿ ಒಂದು ಅಂಶ ಗಮನದಲ್ಲಿ ಇಟ್ಕೋಬೇಕು. ಏನು ಅಂದರೆ, ಮುಖವಾಡ ಯಾವುದೇ ಆಗಲಿ ನಗ್ತಾ ಇರುತ್ತಲ್ಲ ಆ ಥರ ಇರಬೇಕು. ನಮಗೆ ಸೀರಿಯಸ್ ಆಗಿರೋದು ಆ ಥರ ತಗೋಬಾರ್ದು. ಮತ್ತು ಇದ್ರ ತೂಕ ಎಷ್ಟು ಅಂದರೆ ತೋರಿಸಿದ್ನಲ್ಲ 175 ಗ್ರಾಮ್ಸ್ ಇದೆ. ನಾನು ಸ್ವಲ್ಪ ಇನ್ನು ಲೈಫ್ ಟೈಮ್ ಇದನ್ನೇ ಯೂಸ್ ಮಾಡಬೇಕು ಹಂಗಂತ ಹೇಳ್ಬಿಟ್ಟು ಸ್ವಲ್ಪ ತೂಕ ಇರೋ ಅಂಥದ್ದೇ ತಗೊಂಡಿದ್ದೀನಿ. ಒಂದು ಸಲ ನಾವೇನಾದರೂ ಪೂಜೆಗೆ ಇಟ್ಟಿದ್ದೀವಿ ಅಂದರೆ ಮತ್ತೆ ಅದನ್ನು ಚೇಂಜ್ ಮಾಡೋಕ್ಕೆ ಮನಸ್ಸಾಗಲ್ಲ. ಹಂಗಾಗಿ ಸ್ವಲ್ಪ ಚೆನ್ನಾಗಿರೋದೇ ತಗೋಬೇಕು ಅಂತ ಹೇಳ್ಬಿಟ್ಟು ತಗೊಂಡಿದ್ದೀನಿ. ನನಗೆ ಅಮ್ಮನವ್ರ ಮುಖವಾಡ ಎಷ್ಟಕ್ಕೆ ಬಂತು ಅಂದರೆ, ನನಗೆ ಇದ್ರ ರೇಟ್ ಬಂದುಬಿಟ್ಟು 20,500 ರೂಪಾಯಿ ಆಯಿತು. ಸ್ವಲ್ಪ ಮೇಕಿಂಗ್ ಚಾರ್ಜ್ ಅದು ಕೂಡ ಬಿತ್ತು, ವೇಸ್ಟೇಜ್ ಅದು ಎಲ್ಲ ಸೇರಿ ಟೋಟಲಾಗಿ ನನಗೆ 20,500. ಮತ್ತು ನಾನು ತೊಗೊಂಡಿರೋ ನೆಕ್ಸ್ಟ್ ಐಟಮ್ ಏನಂದರೆ ಕಾಮಾಕ್ಷಿ ದೀಪ. ಇದನ್ನು ಕೂಡ ತುಂಬ ದಿವಸದಿಂದ ಅನ್ಕೊತಾ ಇದ್ದೆ ತಗೋಬೇಕು ಅಂತ, ಏನೋ ಕಾಲ ಕೂಡಿ ಬಂದಿಲ್ಲ ಅನಿಸುತ್ತೆ. ಇವಾಗ ಒಂದೇ ಟೈಮಲ್ಲೇ ತಗೊಂಡಿದ್ದೀನಿ. ಇದು ಕೂಡ ಅಷ್ಟೇ, ನಾನು ತಗೊಂಡಿರೋ ಐಟಮ್ಸ್ ಎಲ್ಲನೂ ಕೂಡ ಹಾಲ್ಮಾರ್ಕ್ ಇರೋವಂಥದ್ದೇ ತಗೊಂಡಿದ್ದೀನಿ. ಇದು ತೂಕ ಎಷ್ಟಿದೆ ಅಂದರೆ 107 ಗ್ರಾಮ್ ಇದೆ. ಮತ್ತು ನಾವು ಕಾಮಾಕ್ಷಿ ದೀಪ ತಗೊಳ್ಳೋಂಥ ಟೈಮಲ್ಲಿ ಲಾಭ ನಷ್ಟ ಆ ಥರ ಎಣಿಕೆ ಮಾಡಿ ತಗೊತೀವಲ್ಲ, ನಾನು ಕೂಡ ಆ ಥರ ಎಣಿಕೆ ಮಾಡಿ ತಗೊಂಡಿರೋದು. ಇಲ್ಲಿ ನೋಡಿ ಲಕ್ಷ್ಮೀ ಅಮ್ಮನವ್ರ ಪಕ್ಕ ನಮಗೆ ಆನೆಗಳಿದೆ. ಇದನ್ನು ಆನೆ ಇದ್ದರೆ ನಮಗೆ ಗಜಲಕ್ಷ್ಮಿ ಕಾಮಾಕ್ಷಿ ದೀಪ ಅಂತಾರೆ. ಅದೇ ನಮಗೆ ಲಕ್ಷ್ಮಿ ಪಕ್ಕ ಕಬ್ಬಿರುತ್ತಲ್ಲ, ಅದಿದ್ದರೆ ನಮಗೆ ಒರಿಜಿನಲ್ ಕಾಮಾಕ್ಷಿ ದೀಪ ಅಂತ ಕರೀತಾರೆ ಅಂತ ಹೇಳ್ತಾರೆ. ನಾನು ಕೂಡ ಅದೇ ರೀತಿ ಕೌಂಟ್ ಮಾಡಿ ಈ ರೀತಿ ಲಾಭ ನಷ್ಟ ಎಣಿಕೆ ಮಾಡೇ ತಗೊಂಡಿರೋದು. ಇದರಲ್ಲಿ ಎಣ್ಣೆ ಜಾಸ್ತಿನೇ ಇಡುತ್ತೆ, ಯಾಕಂದರೆ ಸೈಜ್ ದೊಡ್ಡದು. ಇದು ಕೂಡ ಅಷ್ಟೇ ಹಾಲ್ಮಾರ್ಕ್ ಇರೋ ಅಂಥದ್ದು. ನೆಕ್ಸ್ಟ್ ನಾನು ತಗೊಂಡಿರೋ ಅಂಥ ಐಟಮ್ ಏನಂದರೆ ಚಿಕ್ಕದು ಲಕ್ಷ್ಮೀ ವಿಗ್ರಹ ತಗೊಂಡಿದ್ದೀನಿ. ಇದ್ರ ತೂಕನೂ ಅಷ್ಟೇ ಎಷ್ಟಿದೆ ಅಂದರೆ ನನಗೆ ಇಲ್ಲಿ 94 ಗ್ರಾಮ್ಸ್ ಬಿದ್ದಿದೆ. ಆಗಿನ ರೇಟಿಗೆ ಇವತ್ತಿನ ರೇಟಿಗೆ ನೀವೇ ಕೌಂಟ್ ಮಾಡಿದ್ರೆ ಮೋಸ್ಟ್ಲಿ ರೇಟ್ ಎಷ್ಟಾಗ್ಬೋದು ನಿಮಗೆ ಅರ್ಥ ಆಗ್ಬೋದು. ಇದ್ರ ಜೊತೆಗೆ ನಾನು ವಿನಾಯಕ ಅದು ಕೂಡ ಒಂದು ತಗೊಂಡಿದ್ದೀನಿ ವಿಗ್ರಹ. ಇವೆರಡು ನೋಡೋದಕ್ಕೆ ಚಿಕ್ಕದಿದೆ, ಬಟ್ ತುಂಬಾ ತೂಕ ಇದೆ. ಇದರ ತೂಕ ಬಂದುಬಿಟ್ಟು 74 ಗ್ರಾಮ್ ಇದೆ. ಬಟ್ ನಾವು ಯಾವಾಗಲೂ ಆಗಲಿ ಚಿಕ್ಕ ವಿಗ್ರಹಗಳು ನೀವು ಮನೇಲಿ ಕೊಂಡ್ಕೋಬೇಕು ಅಂದ್ಕೊಂಡಿದ್ರೆ ಯಾವಾಗಲೂ ಕೂಡ ನಮ್ಮ ಹೆಬ್ಬೆರಳು ಇರುತ್ತಲ್ಲ ಅದಕ್ಕಿಂತ ನಮಗೆ ಉದ್ದ ಇರಬಾರ್ದು. ಯಾವಾಗಲೂ ಕೂಡ ನಮ್ಮ ಹೆಬ್ಬೆರಳಿಗಿಂತ ಉದ್ದ ಕಡಿಮೆ ಇರೋವಂಥದ್ದೇ ತಗೋಬೇಕು. ತುಂಬಾ ಹೆವಿ ಇದೆ, ತುಂಬ ಗಟ್ಟಿ ಇರೋವಂಥದ್ದೇ ತೊಗೊಂಡಿದ್ದೀನಿ. ಕೆಲವೊಂದು ಒಳಗಡೆ ಟೊಳ್ಳು ಬರುತ್ತೆ, ಆ ಥರ ತೊಗೊಂಡಿಲ್ಲ. ಎರಡೂ ಅಷ್ಟೇ ತುಂಬ ಗಟ್ಟಿ ಇದೆ, ತುಂಬಾ ಭಾರ ಇದೆ. ಮತ್ತು ನಮಗೆ ಹೇಳ್ತಾರೆ ಮನೆಯಲ್ಲಿ ಮಾತ್ರ ನಾವು ಯಾವಾಗಲೂ ಕೂಡ ಹೆಬ್ಬೆರಳಿಗಿಂತ ದೊಡ್ಡ ವಿಗ್ರಹಗಳನ್ನು ಇಟ್ಕೋಬಾರ್ದು ಅಂತ. ಹಂಗಾಗಿ ನಾನು ಹೆಬ್ಬೆರಳಿಗಿಂತ ಕಡಿಮೆ ಉದ್ದ ಇರೋವಂಥದ್ದು ತಗೊಂಡಿದ್ದೀನಿ. ನೆಕ್ಸ್ಟ್ ನಾನು ತಗೊಂಡಿರೋ ಐಟಮ್ ಪ್ಲೇಟು, ಚಿಕ್ಕ ಪ್ಲೇಟು. ಇದು ಬಂದುಬಿಟ್ಟು ಒಂದೊಂದು ಬಂದುಬಿಟ್ಟು 33 ಗ್ರಾಮ್ಸ್ ಇದೆ. ಇದು ಕೂಡ ನಮಗೆ ಹಾಲ್ಮಾರ್ಕ್ ಇರೋವಂಥದ್ದೇ ತಗೊಂಡಿದ್ದೀನಿ. ನಾನು ಮೊದಲಿಂದನೇ 2 ಬೆಳ್ಳಿ ದೀಪಗಳನ್ನು ದೇವ್ರ ಮನೇಲಿ ಪ್ರತಿದಿನ ಹಚ್ತಾ ಇರ್ತೀನಿ. ಅವು ಕೆಳಗಡೆ ಪ್ಲೇಟ್ ಇಲ್ಲ, ಹಂಗಾಗಿ ಆ ದೀಪದ ಕೆಳಗಡೆ ಪ್ಲೇಟ್ ಅಂತ ತಗೊಂಡಿದ್ದೀನಿ. ಒಂದೊಂದು 33 ಗ್ರಾಮ್ಸ್ ಇದೆ. ಮತ್ತು ನೋಡಿ ವಿಗ್ರಹ ಇಟ್ಟರೆ 2 ವಿಗ್ರಹಗಳು ಕೂಡ ನಮಗೆ ಒಂದು ಚಿಕ್ಕ ಪ್ಲೇಟಲ್ಲೇ ಇಡಿಸುತ್ತೆ. ಅಂದರೆ ವಿಗ್ರಹಗಳು ಅಷ್ಟು ಚಿಕ್ಕ ಸೈಜ್ ಇದೆ ಅಂತ, ಬಟ್ ತೀರಾ ಗಟ್ಟಿನೇ ಇದೆ. ನೋಡಿ ಪ್ಲೇಟ್ ಆ ಥರನಾದರೂ ಯೂಸ್ ಮಾಡ್ತೀನಿ, ಇಲ್ಲಾಂದರೆ ಈ ಥರನೇ ಯೂಸ್ ಮಾಡ್ತೀನಿ, ಇನ್ನೂ ಗೊತ್ತಿಲ್ಲ, ನೋಡೋಣ. ನೆಕ್ಸ್ಟ್ ನಾನು ತಗೊಂಡಿರೋದು ಬಂದುಬಿಟ್ಟು ಅರಿಶಿನ ಕುಂಕುಮ ಬಟ್ಟಲು. ನನ್ನ ಹತ್ರ ಆಲ್ರೆಡಿ ಒಂದಿದೆ, ಅದನ್ನು ಡೈಲಿ ಬಳಸ್ತಾ ಇದ್ದೀನಿ. ದೇವ್ರ ಮನೆಯಲ್ಲಿ ಇಟ್ಟಿದ್ದೀನಿ. ಅದು ಫುಲ್ ಡಿಸೈನ್ ಇದೆ. ಹಂಗಾಗಿ ಸ್ವಲ್ಪ ಡಿಸೈನ್ ಕ್ಲೀನ್ ಮಾಡಬೇಕಂದ್ರೆ ನಾವು ಎಷ್ಟೇ ಚೆನ್ನಾಗಿ ಕ್ಲೀನ್ ಮಾಡಿದ್ರೆ ಒಳಗಡೆ ಸ್ವಲ್ಪ ಕಪ್ಪಗಾಗುತ್ತೆ. ಹಂಗಾಗಿ ಈ ಸಲ ನಾನು ಪ್ಲೈನ್ ತಗೊಂಡಿದ್ದೀನಿ. ಇದು ಬಂದು ತೂಕ ಎಷ್ಟಿದೆ ಅಂದರೆ 76 ಗ್ರಾಮ್ ಇದೆ. ಎರಡೂ ಕೂಡ ಸ್ವಲ್ಪ ದೊಡ್ಡ ಸೈಜೇ ತಗೊಂಡಿದ್ದೀನಿ. ಆವಾಗಿರೋದು ಸ್ವಲ್ಪ ಚಿಕ್ಕ ಸೈಜು, ಬಟ್ ಡಿಸೈನ್ ಇದೆ. ಈ ಸಲ ಈ ಥರ ತಗೊಂಡಿದ್ದೀನಿ. ಈ ಸಲ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿರೋ ಅಂತಹ ಬೆಳ್ಳಿ ಸಾಮಾನುಗಳು ಇಷ್ಟು. ನಿಮ್ಗೆ ಯಾರಿಗಾದ್ರೂ ಯೂಸ್ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.